ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಲಾಗ್ ಬಂದು ನಾನು ನನ್ನ ಮಗಳಿಗೆ ಮುಡಿ ಕೊಟ್ಟಿದ್ದು ಹಿಂದಿನ ದಿನದು, ಹಾಗೆ ಮುಡಿ ಕೊಟ್ಟಿದ್ದು 2 ಡೇಸ್ದು ಕೂಡ ಈ ಲಾಗಲ್ಲಿ ಮಿಕ್ಸಪ್ ಆಗಿರುತ್ತೆ. ನೋಡ್ಕೊಳ್ಳಿ. ಅವತ್ತು ಎಡಿಟ್ ಮಾಡೋಕ್ಕೆ ಕೂಡ ನನಗೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಟ್ಯೂಸ್ಡೇ ಲಾಗ್ ಕೂಡ ಸ್ವಲ್ಪ ಕ್ಲಿಪ್ಸ್ ಇರುತ್ತೆ, ನೋಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ಳೋಂಥವ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ನನ್ನ ಮಗಳು ಕೂಡ ನಮ್ಮ ಹಸ್ಬೆಂಡವ್ರ ಅಜ್ಜಿ ಇದ್ದಾರಲ್ಲ, ಅವ್ರ ಅಜ್ಜಿನ ಹತ್ರ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಆ ಅಜ್ಜಿನ ಮಾತ್ರ ತುಂಬ ಹೊಡೆದು ಬಿಡ್ತಾಳೆ. ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ ಅಂತಂದರೆ ಚೆನ್ನಾಗಿ ಹೊಡೆದು ಬಿಡ್ತಾಳೆ. ಹಾಗೆ ಅವತ್ತು ಕೂಡ ಚೆನ್ನಾಗಿ ಹೊಡೆದು ಬಿಟ್ಟಿದ್ಲು ನಮ್ಮ ಅಜ್ಜಿಗೆ. ಹಾಗೆ ತರಲೆ ಮಾಡೋದು ತುಂಬ ಕೆಲಸ. ಅಜ್ಜಿನ ಕೂದಲನ್ನ ಎಳೆಯೋದು, ಆ ಅಜ್ಜಿ ಏನು ಎತ್ಕೊಂಡಿರ್ತಾಳೋ ಅದೆಲ್ಲ ಇವಳಿಗೆ ಬೇಕು. ಕೊಡಲಿಲ್ಲ ಅಂತಂದರೆ ಅಜ್ಜಿನ ಕೋಲ್ ಎತ್ಕೊಂಡು ಹೊಡೆದು ಬಿಡೋದು ಚೆನ್ನಾಗಿ. ಮೊನ್ನೆ ಕೂಡ ಅದೇ ರೀತಿ ಮಾಡಿದ್ಲು. ಹಾಗೆ ನನ್ನ ಮಗಳಿಗೆ ಮುಡಿ ಕೊಡೋದಕ್ಕೆ ಹೋಗಿದ್ವಲ್ಲ, ಅದಕ್ಕೆ ಪ್ರಸಾದ ಬಂದು ನಾವು ಚಿತ್ರಾನ್ನ ಹಾಗೆ ಕೇಸರಿ ಬಾತ್ ಕೂಡ ಮಾಡ್ಕೊಂಡು ಹೋಗಿದ್ವಿ. ಒಂದು 50 ಮೆಂಬರ್ಸ್ಗೆ ಆಗೋವಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕೂಡ. ಹಾಗೆ ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಮೀನು ಸಾಂಬಾರು ಕೂಡ ಮಾಡಿದ್ದೆ ನಾನೇ. ಹಾಗೆ ನಮ್ಮ ಅತ್ತೆ ತಿನ್ನೋದಿಲ್ಲ ಅಂದ್ಬಿಟ್ಟು ಅವ್ರು ಮಾಡೋದು ಸಹ ಇಲ್ಲ, ಹಾಗೆ ಅವ್ರಿಗೆ ಮುಟ್ಟೋದು ಸಹ ಇಲ್ಲ ಕೈಯಲ್ಲಿ. ಅದಕ್ಕೆ ಸಪ್ರೇಟಾಗಿ ಒಂದು ಪಾತ್ರೆ, ತಟ್ಟೆ, ಅದಕ್ಕೆ ಏನನ್ನು ಬೇಕು ಅದಕ್ಕೆ ಮಾಡೋದಕ್ಕೆ ವಸ್ತುಗಳನ್ನ ಸಪ್ರೇಟಾಗಿ ಮಾಡಿಬಿಟ್ಟಿರ್ತಾರೆ. ಪಾತ್ರೆ ಎಲ್ಲನೂ ಕೂಡ ಅವ್ರಿಗೆ ತೊಳೆಯೋದು ಸಹ ಇಲ್ಲ, ಅವ್ರಿಗೆ ಮಾಡಲ್ಲ, ತಿನ್ನಲ್ಲ ಅಂತಂದ್ಬಿಟ್ಟು. ಹಾಗೆ ಮುದ್ದೆ ಕೂಡ ಮಾಡಿದ್ದೆ. ಮುದ್ದೆ ಸ್ವಲ್ಪ ದಪ್ಪದಾಗೆ ಮಾಡಬೇಕು, ಹಳ್ಳಿ ಸೈಡು ಅವರು ತಿಂತಾರಲ್ವ, ಅದಕ್ಕೋಸ್ಕರ. ಹಾಗೆ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಂತೆ, ನೀವೇ ನೋಡಿ. ಹಾಗೆ ಮಂಗಳವಾರ ಸಿಂಪಲ್ಲಾಗಿ ಟಿಫನ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನಗೆ ಸಾಂಬಾರಿಗೆ ನಾನು ಹೀರೆಕಾಯಿ ಹಾಕಿ ಬೇಳೆಕಾಳು ಹಾಕಿ ಒಂಚಿನ ಸಾಂಬಾರು ಕೂಡ ಮಾಡಿದ್ದೆ. ತೆಲುಗಲ್ಲಿ ಒಂಚಿನ ಸಾಂಬಾರು ಅಂತೀವಿ, ಕನ್ನಡದಲ್ಲಿ ಬಂದು ಬಸ್ಸಾರು ಅಂತೀವಿ. ಅದನ್ನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ, ಇಬ್ಬರಿಗಾಗುವಷ್ಟು ಮಾಡ್ಕೊಂಡು. ಇದನ್ನು ಕೆಲವೊಂದು ಕಡೆ ಉಪ್ಪು ಸಾಂಬಾರು ಕೂಡ ಅಂತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಅದು ತುಂಬಾ ಈಸಿಯಾಗಿ ಆಗುವಂತಹ ಸಾಂಬಾರು ಕೂಡ ಅನ್ಬೋದು. ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೀರೆಕಾಯಿ ಎಲ್ಲ ನೀಟಾಗಿ ಅದನ್ನೆಲ್ಲ ಚುಪ್ಪಿಟ್ಟು ತೊಳ್ಕೊಂಡು ಹಾಗೆ ಕೊಯ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಬೇಳೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ಒಂದು 3-4 ವಿಸಿಲ್ ಹಾಕಿಸ್ಕೋಬೇಕು, ಬೆಂದಿರುತ್ತೆ. ಅದಾದಮೇಲೆ ಗಾಳಿ ಎಲ್ಲ ಹೋಗಿದ್ಮೇಲೆ ಒಂದು ಪಾತ್ರೆಗೆ ಬಗ್ಸ್ಕೋಬೇಕು. ನಮಗೆ 2 ಮೆಂಬರ್ಸ್ಗೆ ಅಷ್ಟೇ ನಾನು ಮಾಡ್ಕೊತಿರೋದು. ನಮ್ಗೆ 1 ಟೈಮ್ 2 ಟೈಮ್ಗೆ ಅಷ್ಟೇ ಮಾಡ್ಕೊತೀನಿ ನಾನು. ಹಾಗೆ ಅದಕ್ಕೆ ಮುಂಚೆ ಹುಣಸೆಹಣ್ಣು ಕೂಡ ಸ್ವಲ್ಪ ನೆನೆಸಿಟ್ಕೋಬೇಕು. ಖಾರಕ್ಕೆ ಅಂತಂದ್ಬಿಟ್ಟು ನಾನು ಒಂದು ಜಾರ್ ತೊಗೊಂಡು ಒಂದು 10-12 ಪೀಸಸ್ ಆಗುವಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆನ ಹಾಕಿದರೆ ಟೇಸ್ಟ್ ಬರುತ್ತೆ. ಅದರಿಂದ ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿರ್ತೀವಲ್ವ ಅದು ಕೂಡ ಹಾಕ್ಕೋಬೇಕು. ಸ್ವಲ್ಪ ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದು ಹಾಕ್ಕೋಬೋದು. ಹಾಗೆ ಮನೆಯಲ್ಲೇ ಯೂಸ್ ಮಾಡ್ತೀವಲ್ವ ಆ ಪೌಡರ್ ಕೂಡ ನಾವು ಮನೆಯಲ್ಲೇ ಮಾಡ್ಕೊತೀವಿ. ನಮ್ಮ ಅತ್ತೆ ಮಾಡ್ತಾರೆ, ಅಲ್ಲಿಂದ ತೊಗೊಂಬರ್ತೀನಿ ನಾನು. ಅದನ್ನೇ ಹಾಕ್ಕೊಂಡೆ, ಒಂದು 1/2 ಸ್ಪೂನು. ಹಾಗೆ ಖಾರದ ಪುಡಿ ಕೂಡ ಮನೆಯಲ್ಲೇ ಮಾಡೋದೇ ನಾನು ಹಾಕ್ಕೊತೀನಿ. ಕಾಯಿ ತುರಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು, ಅದೇ ಆಪ್ಷನಲ್. ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ನೋಡಿ, ಬೇಳೆಕಾಳು ಬೇಯಿಸ್ಕೊಂಡಿಟ್ಟಿರ್ತೀನಲ್ವ ಅದು ಕೂಡ ಹಾಕ್ಕೊಂಡೆ. ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು, ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದನ್ನೆಲ್ಲ ತೊಗೊಂಡು ಒಂದ್ರಲ್ಲಿ ಪಾತ್ರೆ ಎಲ್ಲ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು. ನಿಮಗೆ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಹಾಕ್ಕೋಬೋದು, ಮಂದಕ್ಕೆ ಬೇಕಂದ್ರೆ ಮಂದಕ್ಕೆ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸಾಂಬಾರಿಗೆ ಒಗ್ಗರಣೆಗೆ ಅಂತ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2-3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು, ಅದಕ್ಕಾದಮೇಲೆ ಸಾಸಿವೆ ಹಾಕಿ, ಅದಾದಮೇಲೆ ಈರುಳ್ಳಿ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಇದ್ದು, ಅದಾಗಿದ ನಂತರ ಕರಿಬೇವು ಹಾಕಿ ಸ್ವಲ್ಪ ಬಿಟ್ಟು, ಅದಾದಮೇಲೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ವ ಖಾರದನ್ನ, ಅದು ಹಾಕ್ಕೊಂಡ್ರೆ
ಮುಗಿಯುತ್ತೆ. ಅದು ಕಾಯಿಸ್ಕೊಂಡು ಇನ್ನೇನು ಸ್ವಲ್ಪ ಕಾಯಿಸ್ತಾ ಇದೆ ಅಂದರೆ ಸಾಂಬಾರು ಸೊಪ್ಪು ಹಾಕಿದರೆ ಮುಗಿಯುತ್ತೆ. ಹಾಗೆ ಇನ್ನೊಂದು ಕಡೆಗೆ ನಾವು ಒಂದು ಕಡಾಯಿ ಇಟ್ಕೊಂಡು 2-3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚಟಾಪಟ ಅನ್ನೋವರೆಗೂ ಇದ್ದು ಈರುಳ್ಳಿನ ಬಾಡಿಸ್ಕೋಬೇಕು. ಗೋಲ್ಡನ್ ಕಲರ್ ಆಗೋವರೆಗೂ ಬಾಡಿಸ್ಕೋಬೇಕು. ಅದಾದಮೇಲೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಎಲ್ಲನೂ ಬಾಡಿಸ್ಕೋಬೇಕು. ಅದಾದಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಕಾಳು ಹಾಗೆ ಹೀರೆಕಾಯಿ ಎಲ್ಲನೂ ಇದರೊಳಗೆ ಟ್ರಾನ್ಸ್ಫರ್ ಮಾಡಬೇಕು. ಪಾನ್ಗೆ ನಿಧಾನಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈ ಮೇಲೆ ಬಿದ್ದುಬಿಡುತ್ತೆ, ಬಿಸಿ ಇರುತ್ತಲ್ವ. ಅದಕ್ಕೆ ಅದಾದಮೇಲೆ ನೀಟಾಗಿ ಫ್ರೈ ಮಾಡಿಕೊಂಡು ನೋಡ್ಕೊಳ್ಳಿ, ಫ್ರೈ ಮಾಡ್ಕೋಬೇಕು. ಅದು ನಾನು ಸ್ವಲ್ಪ ನುಣ್ಣಗೆ ಮಾಡಿಸ್ಬಿಟ್ಟಿದ್ದೀನಿ. ಒಂದು 2 ವಿಸಿಲ್ ಹಾಕ್ಸಿದ್ರೆ ಸಾಕಾಗಿತ್ತು. ನಾನು 4 ವಿಸಿಲ್ ಹಾಕ್ಸ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನುಣ್ಣಗೆ ಆಗಿದೆ ನೋಡ್ಕೊಳ್ಳಿ. ನೀರು ಹಿಂಡಾದರೂ ಹಾಕ್ಬೋದು, ಹಾಗೆ ಹಾಕ್ಬೋದು. ಇನ್ನು ಸ್ವಲ್ಪ ಬೆಂದಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಇದು ಹಾಕ್ಕೋಬೇಕು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು. ಹಾಗೆ ಸಾಂಬಾರನ್ನು ಅಷ್ಟೇ ಒಂದು ಕಡೆ ಕಾಯ್ತಾ ಇರುತ್ತೆ. ಇನ್ನೇನು 5 ನಿಮಿಷದಲ್ಲಿ ಇಳಿಸ್ತೀವಿ ಅಂದಾಗ ಸಾಂಬಾರು ಪೌಡ್ರ್ ಹಾಕಿ ಸಾಂಬಾರು ಸೊಪ್ಪು ಹಾಕಿದರೆ ಮುಗಿಯುತ್ತೆ. ಹಾಗೆ ನನ್ನ ಮಗಳನ್ನ ಈವ್ನಿಂಗ್ ಪಾರ್ಕ್ಗೆ ಅಂತ ಕರ್ಕೊಂಡೋಗಿದ್ದೆ. 3-4 ಡೇಸ್ ಆಗಿತ್ತಲ್ವ, ಅಲ್ಲಿ ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅವ್ರು ಡೈಲಿ ಕರ್ಕೊಂಡು ಹೋದ್ರೆ ಸಮಾಧಾನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.